ಬೆಳಗ್ಗೆ 6 ಗಂಟೆ ನೋಡ್ತಾ ಇರ್ಬೋದು ನೀವು ಕತ್ಲು ಯಾವ ಥರ ಇದೆ ಅಂತ. ಬೆಳಗ್ಗೆ ಬೇಗನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಷಷ್ಠಿ ಇರೋದ್ರಿಂದ ಚಿತ್ರಾವತಿಗೆ ಹೋದ್ವಿ. ಇದು ಸ್ವಲ್ಪ ಬೆಳಕಾಗಿದೆ ಅಲ್ಲಿ, ಅಂದರೆ ಬೆಳಕಲ್ಲಿ ಹಿಡ್ದಿರೋದು. ನಾವಿನ್ನೂ ಹೋಗೋಕ್ಕೆ ಕತ್ಲೆ ತುಂಬ ಇತ್ತು. ಹೂವು ಕಾಯಿ ಕಡ್ಡಿ ಎಲ್ಲ ತೊಗೊಂಡು ಒಳಗಡೆ ಹೋದ್ವಿ. ನಾಗಗಳು ಫಸ್ಟು ಪೂಜೆ ಮಾಡೋದು ವಾಡಿಕೆ ನಮಗೆ. ಫಸ್ಟ್ ಅಲ್ಲಿ ಮಾಡಿಕೊಂಡು ಆಮೇಲೆ ಬರಬೇಕಾದ್ರೆ ಅಲ್ಲೇ ಕಲ್ಯಾಣಿ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಕಲ್ಯಾಣಿ ಕಾಣಿಸುತ್ತೆ ನೋಡಿ. ನಾವು ನಾಗಗಳ ಪೂಜೆ ಮುಗಿಸ್ಕೊಂಬರೋಷ್ಟ್ರೊಳಗಡೆ ಬೆಳಕಾಯಿತು. ತೇರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇನ್ನೂ 12 ಗಂಟೆ ಮೇಲೆ ತೇರು ಎಳೆಯೋದು. ಇಲ್ಲೂ ತೇರಿಗೆ ಬಾಳೆಹಣ್ಣು ದವನ ಎಲ್ಲ ಹಾಕ್ತಾರೆ. ನಾವು ಬರಬೇಕಾದ್ರೆ 6:30 ಆಗಿರೋದ್ರಿಂದ ಕಡಿಮೆ ಇದ್ದರು. ಆಮೇಲೆ 7 ಗಂಟೆ ಅಷ್ಟೊತ್ತಿಗೆ ತುಂಬ ಹೋಗ್ಬಿಟ್ರು. ಇಲ್ಲಂತೂ ಜನ ಜಾಸ್ತಿ ಆಗಿದ್ರು. ಸುಬ್ರಹ್ಮಣ್ಯ ಸ್ವಾಮಿ ಮೆರವಣಿಗೆ ವಿಗ್ರಹ ಒಳಗಡೆ ಅಷ್ಟೊಂದು ಕ್ಲಿಯರಾಗಿ ಮಾಡೋಕ್ಕಾಗಲಿಲ್ಲ, ಜನ ಜಾಸ್ತಿ ಇರೋದ್ರಿಂದ ತಳ್ತಾ ಇದ್ದರು. ಬೇಗ ಬೇಗ ಒಳಗಡೆ ಹೊರಟೋದ್ವಿ. ದೇವ್ರು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಜಾತ್ರೆಯಲ್ಲಿ ಏನೇನಿತ್ತು ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಸ್ವಾಮಿ ನೋಡಿ ಕಣ್ ತುಂಬ್ಕೊಳ್ಳಿ.